ಕಾಳಗಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ರೈತ ಸಂಘ ತಾಲೂಕು ಘಟಕದ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಲಾಯಿತು. ಕೃಷಿ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಗೌತಮ್ ಪಾಟೀಲ್, ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ LB ಶೇಖ್ ಮಾಸ್ಟರ್, ಮಾಧ್ಯಮ ಕ್ಷೇತ್ರದಲ್ಲಿ ಶ್ರೀ ನಾಗರಾಜ್ ಗದ್ದಿ ಅವರಿಗೆ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಮಠಾಧೀಶರು, ರೈತ ಸಂಘದ ತಾಲೂಕು ಅಧ್ಯಕ್ಷ ವೀರಣ್ಣ ಗಂಗಾಣಿ, ಸನ್ಮಾನ ಸಮಾರಂಭದ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ್ ಗೋಣಗಿ, ಕಾಳಗಿ ತಹಸೀಲ್ದಾರರಾದ ಪೃಥ್ವಿರಾಜ್ ಪಾಟೀಲ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಬಸಲಿಂಗಪ್ಪ ಡಿಗ್ಗಿ, PSI ತಿಮ್ಮಯ್ಯ ಸೇರಿದಂತೆ ಇನ್ನೂ ಅನೇಕರು ಈ ಕಾರ್ಯಕ್ರಮದಲ್ಲಿ ಸೇರಿದ್ದರು. ಗುರುತಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇದು ಬಹಳ ಅತ್ಯಂತ ಬಹಳ ಆನಂದಭರಿತವಾದಂತ ಒಂದು ಒಳ್ಳೆಯ ಶುಭ ದಿನದ ಶುಭ ಬೆಳಗ್ಗೆ ಒಂದು ಶುಭ ಯೋಗ. ಆ ಯೋಗವನ್ನ ಇವತ್ತು ನೀವು ಕಾಳಿಗೆ ಎಲ್ಲ ಸಮಗ್ರರು ಇವತ್ತು ಗೌರವಿಸಿ, ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನದಿಂದ ಎತ್ತ ಸಂಬಂಧವಯ್ಯ ಅನ್ನುವ ಹಾಗೆ ಎಲ್ಲಿಯ ವಿಜಯಪುರ, ಎಲ್ಲಿಯ ಕಾಳಗಿ, ನಮ್ಮ ಇಡೀ ಕರ್ನಾಟಕದ ಇವತ್ತು ಘನ ಸರ್ಕಾರ ನಮ್ಮನ್ನ ಗುರುತಿಸಿ ರಂಗಭೂಮಿ ಎಲ್ಲದೂ ಒಂದು ತಮ್ಮದೇ ಆದ ಒಂದು ಕ್ಷೇತ್ರದಲ್ಲಿ ಎಲ್ಲದೂ ಒಂದು ಸಾಧನೆ ಇದೆ. ಈಗ ಇವತ್ತು ನಿಜವಾಗ್ಲೂ ಅಂದ್ರೆ ರೈತರ ನಾವೆಲ್ಲ ನೋಡ್ತೀವಿ, ಟಿವಿಯಲ್ಲಿ ನೋಡ್ತೀವಿ, ಎಲ್ಲ ಕಡೆ ಪೇಪರ್ದಲ್ಲಿ ಕೇಳ್ತೀವಿ. ಇವತ್ತ ರೈತ ನಕ್ಕರೆ ನಾಡಿಗೆ ಸಕ್ಕರೆ, ರೈತ ರಾಷ್ಟ್ರದ ಬೆನ್ನೆಲುಬು, ನಮ್ಮ ರಾಜ್ಯದ ಬೆನ್ನೆಲುಬು ಅನ್ನುವಂತ ನಮ್ಮಷ್ಟು ಸಾಧನೆ ಅನ್ನುವಂಥದಕ್ಕಿಂತ ಅವರಷ್ಟು ಸಾಧನೆ, ಅದು ಶ್ರಮ ಇದೆ, ರೈತರ ಶ್ರಮ. ರೈತ ಇರಲಿಲ್ಲ ಅಂದ್ರೆ ಇವತ್ತು ನಮ್ಮ ಜಗತ್ತು, ನಮ್ಮ ನಾಡು ಉಳಿತಿದ್ದಿಲ್ಲ. ನಿಜವಾಗಿ ಮನುಷ್ಯನಿಗೆ ಬೇಕಾದ್ದು ಏನು? ಮನುಷ್ಯನಿಗೆ ಬೇಕಾದ್ದು ಆಸ್ತಿ, ಅಂತಸ್ತು, ಸೌಕರ್ಯ ಯಾವುದಿಲ್ಲ. ಮನುಷ್ಯನಿಗೆ ಬೇಕಾದದ್ದು ಆಹಾರ. ಈ ಶಾಲು ಸನ್ಮಾನಕ್ಕಿಂತ ನಮ್ಮ ಹೊಟ್ಟಿಗೆ ಆಹಾರ ಏನು ಬೇಕಾಗ್ಯದಲ್ಲ, ಬದುಕಕ್ಕೆ ನಮಗೆ ಆಹಾರ ಒಂದು ತುಂಡು ಬಟ್ಟೆ ಅಷ್ಟೇ. ಇದನ್ನ ಬಿಟ್ಟರೆ ನಮ್ಗೇನಿಲ್ಲ. ಎಲ್ಲ ಆಸ್ತಿ ಅಂತಸ್ತನ್ನ ನಾವು ಇವತ್ತಿಲ್ಲಿ ಬಿಡ್ತೀವಿ. ಆದ್ರೆ ಏನು ಸಾಧನೆ ಮಾಡಿರ್ತೇವಲ್ಲ ಅದು ನಿಜವಾಗಲೂ ಉಳಿತದೆ. ಇವತ್ತು ಸಮಾಜದಲ್ಲಿ ಸಾಧನೆ ಎಲ್ಲದೂ ಒಂದು ಸಾಧನೆ. ಆ ಸಾಧನೆ ಇವತ್ತ ನಮ್ಮನ್ನ ಇಲ್ಲಿವರೆಗೆ ಕರ್ತಂದದ. ಮತ್ತ ಆ ಸಾಧನೆ ನಿಮ್ಮೆಲ್ಲರ ಭಾರ ಮತ್ತೆ ನಮ್ಗ ಹೆಚ್ಚಿನ ಕೆಲಸವನ್ನ ಮಾಡ್ಲಿಕ್ಕೆ ಇದು ನಿಜವಾಗ್ಲೂ ಪ್ರೋತ್ಸಾಹ ಆಗುತ್ತೆ. ಇವತ್ತ ಸರ್ಕಾರದಲ್ಲಿ ನಮಗೆ ಗೌರವ ಅದ್ದೂರಿಯಾದಂತ ಸನ್ಮಾನ ಮಾಡಿದ್ರೆ, ರಾಜ್ಯ ಸರ್ಕಾರ ಗುರುತಿಸಿ ನಮ್ಗೆ ಸನ್ಮಾನ ಮಾಡಿದ್ರೆ ಅಲ್ಲಿ ಅಷ್ಟು ಆನಂದ ಇರುವುದಿಲ್ಲ. ಅದು ಸರ್ಕಾರದ